ಕೊಪ್ಪಳ ಜಿಲ್ಲೆಯಲ್ಲಿ ಕುಸ್ಬೆ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಮಾಡಿದ ಸತ್ಯವಾಗಿ ಅದು ಏನಾಗೈತೆ ಅಂದರೆ ಯಲಬುರ್ಗಾ ತಾಲೂಕಿನಲ್ಲಿ ಬೇವೂರು ಪಾಯಿಂಟ್ 1 ಮಾಡಿದ್ರೆ, ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಾಗ ಪಾಯಿಂಟ್ನಾಗ ಅಲ್ಲಿ ಒಂದು ಮಾಡ್ಯಾರ. ಎರಡೇ ಪಾಯಿಂಟ್ನಾಗ ಮಾಡ್ಯಾರ. ಇವತ್ತು ಕುಕ್ನೂರು ಕೈ ಬಿಟ್ಟಾರ, ಕುಷ್ಟಗಿ ಕೈ ಬಿಟ್ರೆ, ಎರೆ ಭಾಗದಾಗ ಏನು ಹೆಚ್ಚು ಬೆಳೆ ಕುಸ್ಬೆ ಬೆಳೆ ಅಂತ ರೈತರನ್ನ ಕೈ ಬಿಟ್ಟು 2 ಪಾಯಿಂಟ್ ಮಾತ್ರ ಇವರು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಯಾರ. ಮತ್ತು ಇವರು ಉಳ್ಕ್ಯದ ರೈತರು ಎಲ್ಲಿ ಹೋಗ್ಬೇಕು? ಆ ರೈತರಿಗೆ ಅನುಕೂಲ ಮಾಡ್ಬೇಕಂದ್ರೆ ಈ ಶೀಘ್ರದಲ್ಲಿನೂ ಅವು ಅಧಿಕಾರಿಗಳು ಎಲ್ಲಿ ಹೆಚ್ಚು ಕುಸ್ಬೆ ಬೆಳಿತಾರೆ ಅನ್ನೋದು ಪರಿಶೀಲನೆ ಮಾಡ್ಕೊಂಡು ಶೀಘ್ರದಲ್ಲಿ ಉಳಿದ ರೈತರಿಗೂ ಅನುಕೂಲ ಆಗಂತಾಗ ಕುಸ್ಬೆ ಕೇಂದ್ರ ಕುಕ್ನೂರು ಕುಷ್ಟಗಿ ಉಳ್ಕ್ಯದ ಪಾಯಿಂಟ್ನಲ್ಲಿ ಖರೀದಿ ಕೇಂದ್ರ ಒಂದು ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿ ಅದ್ರ ಜೊತೆಯಲ್ಲೇ ಇವತ್ತು ಕಡ್ಲಿ ಖರೀದಿ ಕೇಂದ್ರ ಇವತ್ತಿನವರೆಗೆ ಅದ್ರ ತೆರೆದಿಲ್ಲ. 4 ಮನವಿ ಸಲ್ಲಿಸಿದ್ರೂ ಖರೀದಿ ಕೇಂದ್ರ ತೆರೆದಿರಲ್ಲ. ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿತ್ತು, ಏನು ಜನಪ್ರತಿನಿಧಿಯಲ್ಲಿ ನಿರ್ಲಕ್ಷ್ಯ ಆಯಿತು, ಏನೂ ಗೊತ್ತಿಲ್ಲ. ಇವತ್ತಿನವರೆಗೆ ಆದ್ರೆ ರೈತರು ಇವತ್ತು ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಆಗುತ್ತೆ ದಿನ ಕಾಲು ಬರ್ತಾವೆ. ಇವತ್ತೆಲ್ಲರೂ ಮನೆಯಾಗ ಹಚ್ಕೊಂಡು ಕುಂತಾರೆ. ಅಲ್ಲಿ ಮಾರ್ಕೆಟ್ನಾಗ ಖಾಸಗಿ ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲ. ಇಲ್ಲಿ ನೋಡಿದ್ರೆ ಇವತ್ತು ಆಳುಗಳಿಗೆ ಕೊಡೋಕ್ಕೆ ತ್ರಾಸ ಐತೆ ರೈತರಿಗೆ. ಆ ತ್ರಾಸು ನಿಭಾಯಿಸ್ಬೇಕಂದ್ರೆ ಶೀಘ್ರದಲ್ಲಿ ಕಡ್ಲಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಬೇಕು. ಅದ್ರ ಜೊತೆಯಲ್ಲೇ ಇವತ್ತು ಜೋಳದ ಖರೀದಿ ಕೇಂದ್ರನೂ ಚಾಲು ಮಾಡಬೇಕು. ಏಕಕಾಲಕ್ಕೆ ಯಾವ ಬೆಳೆ ಇವತ್ತು ಇದನ್ನು ಮಾಲ ತೊಗೋಬೇಕು, ಖರೀದಿ ಬೆಂಬಲ ಬೆಲೆಯಲ್ಲಿ ಖರೀದಿಸಿ ಎಲ್ಲ ರೈತರಿಗೆ ಅನುಕೂಲ ಮಾಡಬೇಕು. ಇಡೀ ರಾಜ್ಯಾದ್ಯಂತ ರೈತರಿಗೂ ಇದು ಅನ್ಯಾಯ ಆಗುತ್ತೆ. ರಾಜ್ಯಾದ್ಯಂತ ರೈತರಿಗೆ ಅನುಕೂಲತೆ ಮಾಡಿಕೊಡ್ಬೇಕು ಅಂತಂದ್ರೆ ಪರಿಶೀಲನೆ ಮಾಡ್ಕೊ ಯಾವ ಜಿಲ್ಲೆದಾಗ ಎಲ್ಲಿದಾವೆ ಅನ್ನೋದು ನೋಡಿಕೊಂಡು ಆ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡೋಂಥ ವ್ಯವಸ್ಥೆ ಆ ಸರ್ಕಾರ ಮಾಡಬೇಕು, ರಾಜ್ಯ ಸರ್ಕಾರ ಮಾಡಬೇಕು. ಇವತ್ತು ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೆ ಮಾಡಬೇಕು. ಇವತ್ತು ಹತ್ತಿದಾತು, ಬೇರೆ ಬೇರೆ ಬೆಳೆ ಆಯ್ತು, ಎಲ್ಲ ಬೆಳೆಗಳಿಗೂ ಆ ಒಂದು ಖರೀದಿ ಕೇಂದ್ರ ತೆರೆದ ಅನುಕೂಲತೆ ಮಾಡಿಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿ. ಧನ್ಯವಾದಗಳು.